ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಕುರ್ಚಿ ಸಂಘರ್ಷದ ಇತ್ಯರ್ಥವನ್ನು ಹೈಕಮಾಂಡ್ ಸುಸೂತ್ರವಾಗಿ ಮಾಡಿ ಮುಗಿಸಿದೆ. ಮಂಗಳವಾರ ನವದೆಹಲಿಯಲ್ಲಿ ನಡೆದ ಹೈವೋಲ್ಟೇಜ್ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಖಾಮುಖಿ ಕೂರಿಸಿಕೊಂಡ ರಾಹುಲ್ ಗಾಂಧಿ ಹೈಕಮಾಂಡ್ ಅಂತಿಮ ತೀರ್ಪನ್ನು ತಿಳಿಸಿ ಮನವೊಲಿಕೆಗೆ ಮುಂದಾದರು. ಆಫರ್ಗಳ ಮೇಲೆ ಆಫರ್ ಕೊಡಲು ಹೋದರು. ನೀವು ನಾಯಕತ್ವ ಬಿಟ್ಟುಕೊಡಬೇಕು ಎಂಬುದು ನಮ್ಮ ಅಭಿಪ್ರಾಯ, ಆದರೆ ಈ ವಿಚಾರದಲ್ಲಿ ನೀವೇ ತೀರ್ಮಾನ ತೆಗೆದುಕೊಳ್ಳಬೇಕು ಅಂದರು. ರಾಹುಲ್ ಮನದಿಂಗಿತ ಅರಿತ ಸಿದ್ದು ಆರಂಭದಲ್ಲಿ ಕೊಂಚ ಕೊಸರಾಡಿದರೂ ಇದರಲ್ಲಿ ನನ್ನ ತೀರ್ಮಾನವೇನೂ ಇಲ್ಲ, ನೀವು ಸೂಚಿಸಿದಂತೆ ನಡೆದುಕೊಳ್ಳುವೆ, ನಿಮ್ಮ ಸೂಚನೆ ಪಾಲಿಸುವೆ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ರಾಹುಲ್ ರಾಜೀನಾಮೆಗೆ ಸೂಚಿಸಿದರು. ಸಿದ್ದು ದೂಸರ ಮಾತನಾಡದೆ ಒಪ್ಪಿಗೆ ನೀಡಿದರು. ಹಾಗೆ ಕರ್ನಾಟಕದ 6 ತಿಂಗಳ ಅಧಿಕಾರ ಹಂಚಿಕೆ ಅಗ್ಗಜಿಗ್ಗಾಟಕ್ಕೆ ಕ್ಷಣಾರ್ಧದಲ್ಲಿ ತೆರೆ ಸರಿಯಿತು. ಅತ್ಯಂತ ಸ್ಮೂತಾಗಿ ಸುಸೂತ್ರವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಎಲ್ಲವೂ ಮುಗಿದು ಹೋಯಿತು. ರೆಬಲ್ ಗುಣದ ಸಿದ್ದರಾಮಯ್ಯ ಇಷ್ಟು ಸುಲಭವಾಗಿ ಹೈಕಮಾಂಡ್ ಎದುರು ಮಣಿದು ಮಂಡಿಯೂರಿದ್ದು ಹೇಗೆ ಮತ್ತು ಏಕೆ? ನವದೆಹಲಿಯ ಇಂದಿರಾ ಭವನದ ಹೈ ವೋಲ್ಟೇಜ್ ಮೀಟಿಂಗೂ ಮುನ್ನ ಪವರ್ ಟ್ರಾನ್ಸ್ಫರ್ಗೆ ವರಿಷ್ಠರು ನಡೆಸಿದ್ದ ತಾಲೀಮು ಹೇಗಿತ್ತು? ಖುದ್ದು ಸಿದ್ದರಾಮಯ್ಯ ಅವರೇ ನಿರೀಕ್ಷಿಸಿದ ರೀತಿಯಲ್ಲಿ ನಡೆದ ಬೆಳವಣಿಗೆಗಳೇನು? ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಲಕ್ಕು ಕುದುರಿಸಿದ ಆ ಕ್ಷಣಗಳು ಹೇಗಿದ್ದವು? ಅಂತಿಮ ಕ್ಷಣದಲ್ಲಿ ಬಂಡೆ ಕೈ ಹಿಡಿದಿದ್ದು ಯಾರೋ? ಫೈನಲಿ ಹೇಗಿರಲಿದೆ ರಾಜ್ಯದಲ್ಲಿ ಬರಲಿರುವ ಬಂಡೆ ಸರ್ಕಾರ? ಎಲ್ಲವನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ ಅಖಾಡದಲ್ಲಿ ನಡೆದ ರೋಚಕ ಬೆಳವಣಿಗೆಗಳ ಇಂಚಿಂಚು ಮಾಹಿತಿ ನೀಡುತ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ನನ್ನ ನಾಯಕತ್ವ ಬದಲಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಬಲವಾಗಿ ನಂಬಿದ್ದರು. ಅವರಲ್ಲಿ ಆ ನಂಬಿಕೆ ಮೂಡಲು ಕಾರಣಗಳೂ ಇದ್ದವು. ಕಳೆದ 3 ವರ್ಷಗಳಲ್ಲಿ ಎಲ್ಲ ಹಂತದಲ್ಲೂ ರಾಹುಲ್ ಸಿದ್ದು ಬೆಂಬಲಕ್ಕೆ ನಿಂತಿದ್ದರು. 2.5 ವರ್ಷ ಪೂರೈಸಿದ ನಂತರವೂ ಪದತ್ಯಾಗಕ್ಕೆ ಸೂಚಿಸದೆ ದೇವರಾಜ ಅರಸು ದಾಖಲೆ ಮುರಿಯಲು ಅನುವು ಮಾಡಿಕೊಟ್ಟಿದ್ದರು. 17ನೇ ಬಜೆಟ್ ಮಂಡಿಸಲು ಬಿಟ್ಟಿದ್ದರು. 3 ವರ್ಷದ ಸಾಧನೆ ಸಮಾವೇಶ ಹಮ್ಮಿಕೊಂಡಾಗಲೂ ನಾಯಕತ್ವ ಬದಲಾವಣೆಯ ಸುಳಿವು ಕೊಟ್ಟಿರಲಿಲ್ಲ. ಇದನ್ನೆಲ್ಲ ಕಂಡ ಸಿದ್ದು ರಾಹುಲ್ ಗಾಂಧಿಯವರಿಗೆ ನನ್ನನ್ನು ಬದಲಿಸುವ ಇಚ್ಛೆ ಇಲ್ಲ, ಡಿ.ಕೆ.ಶಿಯನ್ನು ಅವರೇ ಮ್ಯಾನೇಜ್ ಮಾಡುತ್ತಾರೆ, ನಿರ್ಣಾಯಕ ಸಂದರ್ಭ ಬಂದಾಗ ಆತನನ್ನು ಅವರೇ ಮನವೊಲಿಸುತ್ತಾರೆ, ನಾನು ಪೂರ್ಣಾವಧಿ ಸಿಎಂ ಆಗಿರಲು ಅವಕಾಶ ಕೊಡುತ್ತಾರೆ ಎಂದು ಬಲವಾಗಿ ನಂಬಿದ್ದರು. ಇದಕ್ಕೆ ತಕ್ಕಂತೆ ಜೊತೆಯಲ್ಲಿದ್ದ ಆಪ್ತ ಸಚಿವರು ಬ್ಯಾಂಡ್ ಬಜಾಯಿಸುತ್ತಿದ್ದರು. ಹೇ, ಎಲ್ಲಾದರೂ ಉಂಟಾ? ನೀವು ಅಹಿಂದ ವರ್ಗಗಳ ಬಹುದೊಡ್ಡ ನಾಯಕರು, ದೇವರಾಜ್ ಅರಸು ಅವರಿಗಿಂತ ಎತ್ತರದ ಜಾಗದಲ್ಲಿರುವವರು, ನಿಮ್ಮನ್ನು ಮುಟ್ಟಿದರೆ ಪ್ರಳಯವೇ ಆದೀತು. ಇದೆಲ್ಲ ರಾಹುಲ್ ಗಾಂಧಿಗೆ ಗೊತ್ತಿದೆ. ಅದಕ್ಕೆ ಅವರಾಗಿ ನಿಮ್ಮನ್ನು ಟಚ್ ಮಾಡುವುದಿಲ್ಲ, ನೀವು ಗಟ್ಟಿಯಾಗಿರಿ ಎಂದು ಕಿವಿಯೂದುತ್ತಿದ್ದರು. ಇವರ ಮಾತುಗಳಿಗೆ ಮರಳಾಗಿದ್ದ ಸಿದ್ದು ಪದತ್ಯಾಗ ಮಾಡುವಂತೆ ಯಾವ ಕಾರಣಕ್ಕೂ ನನಗೆ ಹೈಕಮಾಂಡ್ ಹೇಳುವುದಿಲ್ಲ, ಅಷ್ಟಾಗಿಯೂ ಅಂತಹ ನಿರ್ಣಯ ತೆಗೆದುಕೊಂಡರೆ ಸುಳಿವು ಸಿಕ್ಕೇ ಸಿಗುತ್ತದೆ, ಆಗ ನೋಡಿಕೊಂಡರಾಯಿತು ಎಂದುಕೊಂಡು ಸುಮ್ಮನಿದ್ದು ಬಿಟ್ಟರು. ಬೆಂಬಲಿಗ ಪಡೆಯ ಪ್ರಚೋದನೆಯ ಮಾತು ಕಟ್ಟಿಕೊಂಡು ನಾನೇ ಪೂರ್ಣಾವಧಿ ಸಿಎಂ, ಅಧಿಕಾರ ಹಂಚಿಕೆಯ ಒಪ್ಪಂದವೇ ನಡೆದಿಲ್ಲ ಎನ್ನುವವರೆಗೆ ಮಾತನಾಡಿದರು. ಯಾವುದಕ್ಕೂ ಇರಲಿ ಅಂತ ಹೈಕಮಾಂಡ್ ಹೇಳಿದರೆ ಅಧಿಕಾರ ಬಿಡುತ್ತೇನೆ ಎನ್ನತೊಡಗಿದ್ದರು. ಕೇರಳ ಸರ್ಕಾರ ರಚನೆ ನಂತರ ರಾಹುಲ್ ಗಾಂಧಿ ಕಡೆಯಿಂದ ಸೂಕ್ಷ್ಮ ಸಂದೇಶ ಬಂದಾಗಲೂ ಸಿದ್ದು ನಿರ್ಲಕ್ಷ್ಯ ಮಾಡಿದರು. ಅಷ್ಟು ಸುಲಭವಾಗಿ ಏಕಾಏಕಿ ಹೈಕಮಾಂಡ್ನನ್ನು ಅಧಿಕಾರದಿಂದ ಕೆಳಗಿಸುವುದಿಲ್ಲ ಎಂದು ನಂಬಿಕೊಂಡಿದ್ದರು. ಮೊನ್ನೆ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಬುಲಾವ್ ನೀಡಿದಾಗಲೂ ಸಿದ್ದು, ಇದು ಡಿ.ಕೆ.ಶಿ ಮನವೊಲಿಸಿ ನನ್ನನ್ನು ಮುಂದುವರಿಸುವ ಸಂಧಾನ ಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆ, ಸಂಪುಟ ಪುನರ್ರಚನೆ ವಿಚಾರವೂ ಚರ್ಚೆಯಾಗಬಹುದು ಎಂದು ಭಾವಿಸಿದ್ದರು. ಅಚ್ಚರಿ ಎಂದರೆ ಡಿ.ಕೆ. ಶಿವಕುಮಾರ್ಗೂ ಹೈಕಮಾಂಡ್ ಗುಟ್ಟು ಬಿಟ್ಟು ಕೊಟ್ಟಿರಲಿಲ್ಲ. ಅವರು ಕೂಡ ನನ್ನನ್ನು ಮನವೊಲಿಸುವ ಪಂಚಾಯಿತಿ ಇದಾಗಿರಬಹುದು, ರಾಹುಲ್ ಗಾಂಧಿ ನನಗೆ ಕೈ ಕೊಟ್ಟಿದ್ದಾರೆ ಅಂತಲೇ ತಿಳಿದುಕೊಂಡಿದ್ದರು. ಡಿ.ಕೆ.ಶಿ ಹಾಗೆ ಭಾವಿಸಲು ಕೂಡ ಕಾರಣಗಳಿದ್ದವು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಅವರಿಂದ ಎಷ್ಟೇ ಒತ್ತಡ ಹಾಕಿಸಿದರೂ ರಾಹುಲ್ ಜಗ್ಗಿರಲಿಲ್ಲ ಮತ್ತು ಡಿ.ಕೆ. ಶಿವಕುಮಾರ್ ಭೇಟಿಗೆ ಅವಕಾಶವನ್ನೇ ನೀಡುತ್ತಿರಲಿಲ್ಲ. ನೇರವಾಗಿ ತಮ್ಮ ಅಭಿಪ್ರಾಯ ಹೇಳಿಕೊಳ್ಳಲು ಸಿಕ್ಕಿರಲಿಲ್ಲ. ತಮಗೆ ಕೊಟ್ಟಿದ್ದ ಮಾತು ಈಡೇರಿಸುವ ಸಮಯ ಮೀರಿ ಹೋಯಿತು ಎನ್ನುವುದು ನೆನಪಿಸಲು ಕೂಡ 1-to-1 ಮೀಟಿಂಗ್ಗೆ ಅವಕಾಶ ನೀಡುತ್ತಿರಲಿಲ್ಲ. ಏನೇ ವಿಚಾರವಿದ್ದರೂ ಕೆ.ಸಿ. ವೇಣುಗೋಪಾಲ್ ಅವರ ಬಳಿ ಹೇಳಿಕೊಳ್ಳುವ ಸನ್ನಿವೇಶವಿತ್ತು.
ಗುಟ್ಟು ಬಿಟ್ಟುಕೊಡದ ರಾಹುಲ್ ನಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗದಂತೆ ಮಾಡಿತ್ತು. ಹೀಗಾಗಿಯೇ ದೆಹಲಿಯಿಂದ ಬುಲಾವ್ ಬಂದಾಗ ಇಬ್ಬರೂ ನಾಯಕರು ಅಲ್ಲಿನ ಸಭೆಯ ವಿಚಾರದ ಬಗ್ಗೆ ಸ್ಪಷ್ಟತೆ ಇಲ್ಲದೆಯೇ ವಿಮಾನ ಹತ್ತಿದ್ದರು. ಮಂಗಳವಾರ ಬೆಳಗ್ಗೆ ಇಂದಿರಾ ಭವನ ತಲುಪಿದ್ದರು. ಆರಂಭದಲ್ಲಿ ಫಾರ್ಮಲ್ ಆಗಿ ಡಿಕೆಶಿ ಹೊರಗಿಟ್ಟು ಸಿದ್ದರಾಮಯ್ಯ ಅವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸಿದರು. ಆಗಲೂ ಸಿದ್ದುಗೆ ಮುಂದೆ ನಡೆಯಲಿರುವ ಬೆಳವಣಿಗೆಯ ಸುಳಿವು ಸಿಕ್ಕಿರಲಿಲ್ಲ. ಅದಾದ ಮರುಕ್ಷಣವೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾದರು. ಭೇಟಿಗೆ ಬಳಿಕ ನೇರವಾಗಿ ವಿಷಯಕ್ಕೆ ಬಂದ ಅವರು, ನಿಮ್ಮ ನಾಯಕತ್ವ ಬದಲಿಸಬೇಕು ಎಂಬುದು ಸೋನಿಯಾ ಗಾಂಧಿಯವರ ನಿಲುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವೇ ನಿರ್ಧಾರ ಕೈಗೊಳ್ಳಿ ಅಂದರು. ಈ ಅನಿರೀಕ್ಷಿತ ಮಾತುಗಳಿಂದ ಶಾಕಾದ ಸಿದ್ದರಾಮಯ್ಯ ಸಾವರಿಸಿಕೊಂಡು ತಮ್ಮನ್ನು ಬದಲಿಸಿದರೆ ಆಗುವ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಹೇಳತೊಡಗಿದರು. ಆ ಮಾತುಗಳು ರಾಹುಲ್ ಕಿವಿಗೆ ಬೀಳಲಿಲ್ಲ. ಕೊನೆಗೆ ನನ್ನ ನಿರ್ಧಾರ ಏನೂ ಇಲ್ಲ, ನೀವು 2 ಸಲ ನನ್ನನ್ನು CM ಮಾಡಿದ್ದೀರಿ, ಪ್ರತಿಪಕ್ಷ ನಾಯಕನ ಸ್ಥಾನ ನೀಡಿದ್ದೀರಿ, ನನ್ನ ವಿಚಾರದಲ್ಲಿ ನೀವೇನೇ ತೀರ್ಮಾನ ಕೈಗೊಂಡರೂ ಅದನ್ನು ಪಾಲಿಸುತ್ತೇನೆ, ನೀವು ಸೂಚಿಸಿದಂತೆ ನಡೆದುಕೊಳ್ಳುತ್ತೇನೆ ಅಂದುಬಿಟ್ಟರು. ಈಗ ಶಾಕ್ಗೆ ಒಳಗಾಗುವ ಸರದಿ ರಾಹುಲ್ ಅವರದಾಗಿತ್ತು. ಅವರೂ ಸಾವರಿಸಿಕೊಂಡು, ಆಯಿತು, ನೀವು ನನ್ನ ಮೇಲಿಟ್ಟಿರುವ ನಂಬಿಕೆ ವಿಶ್ವಾಸಕ್ಕೆ ಧನ್ಯವಾದ. ಮೇಡಮ್ ಸೋನಿಯಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅವರ ಅಂತಿಮ ತೀರ್ಮಾನ ಏನೆಂದು ತಿಳಿದುಕೊಂಡು ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ಸಿದ್ದು ಸಂದೇಶ ಹೊತ್ತು ಊಟದ ನೆಪದಲ್ಲಿ ಸೋನಿಯಾ ನಿವಾಸಕ್ಕೆ ಹೋದರು. ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಒಪ್ಪಿರುವ ವಿಚಾರವನ್ನು ತನ್ನ ತಾಯಿಗೆ ತಿಳಿಸಿದರು. ಅಲ್ಲಿಂದ ಮತ್ತೆ ಇಂದಿರಾ ಭವನಕ್ಕೆ ಹಿಂತಿರುಗಿ ಸಿದ್ದರಾಮಯ್ಯ ಭೇಟಿಯಾಗಿ ಮೇಡಮ್ ತಮ್ಮ ರಾಜೀನಾಮೆಗೆ ಸೂಚಿಸಿದ್ದಾರೆ ಎನ್ನುವ ಸಂದೇಶ ನೀಡಿದರು. ಅಲ್ಲಿಗೆ ಕರ್ನಾಟಕ ರಾಜ್ಯದ ಅತ್ಯಂತ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯ ಪದತ್ಯಾಗಕ್ಕೆ ವರಿಷ್ಠರು ಮುನ್ನುಡಿ ಬರೆದಾಗಿತ್ತು. ಇಷ್ಟಾದ ಮೇಲೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸುಲಭಕ್ಕೆ ಮಣಿಯುತ್ತಾರೆ ಎಂದು ಅನಿಸಿರಲಿಲ್ಲ. ಸಿದ್ದು ನಂತರ ತಮ್ಮನ್ನು ಭೇಟಿಯಾದ ರಾಹುಲ್ ಗಾಂಧಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕು, ಮುಂಬರುವ 2028ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಆಡಳಿತ ನಡೆಸಬೇಕು ಎಂದು ಉಪದೇಶ ಕೊಟ್ಟಾಗಲೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇರಲಿಲ್ಲ. ಹೀಗಾಗಿಯೇ ಸರಣಿ ಸಭೆಗಳನ್ನು ಮುಗಿಸಿ ಹೊರಬಂದಾಗ ಡಿಕೆಶಿ ಮುಖದಲ್ಲಿ ಕಳೆ ಇರಲಿಲ್ಲ. ಆದರೆ ಸಿದ್ದು ಯಾವಾಗ ತಮ್ಮ ಕ್ಯಾಂಪ್ ತಲುಪಿ ರಾಜೀನಾಮೆ ನಿರ್ಧಾರ ಘೋಷಿಸಿದರೋ ಆ ಸುದ್ದಿ ಮಿಂಚಿನ ವೇಗದಲ್ಲಿ ಡಿಕೆಶಿಗೆ ಮುಟ್ಟಿತು. ಬಂಡೆ ಮುಖದಲ್ಲಿ ಖುಷಿ ಅರಳಿತು. ಇದೆಲ್ಲಕ್ಕೂ ಮುನ್ನ ಗಾಂಧಿ ಪರಿವಾರದಲ್ಲಿ ನಡೆದ ರಹಸ್ಯ ಚಟುವಟಿಕೆಗಳೇನು? ಸಿದ್ದು ಒಂದೇ ಮಾತಿಗೆ ಅಧಿಕಾರ ಬಿಡಲು ಒಪ್ಪಿದ್ದೇಕೆ? ಮುಂದೆ ಬರುವ ಬಂಡೆ ಸರ್ಕಾರ ಹೇಗಿರಲಿದೆ? ತಿಳಿಯೋಣ ಬನ್ನಿ. ಮಿತ್ರರೇ, ಡಿ ಕೆ ಶಿವಕುಮಾರ್ ಅವರ ಪಕ್ಷನಿಷ್ಠೆಯ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಬಹುಕಾಲದಿಂದಲೂ ಅಭಿಮಾನವಿದೆ. ಪಕ್ಷಕ್ಕಾಗಿ ಬಂಡೆ ಅನುಭವಿಸಿದ ಕಷ್ಟ ನಷ್ಟಗಳು, ಮಾಡಿದ ತ್ಯಾಗಗಳ ಬಗೆಗಿನ ಪ್ರತಿ ವಿವರವೂ ಆಕೆಗೆ ಗೊತ್ತಿದೆ. ಪಕ್ಷಕ್ಕಾಗಿ, ಪಕ್ಷದ ಉಳಿವಿಗಾಗಿ ದೇಶದ ಉದ್ದಗಲಕ್ಕೂ ಅವರು ರಿಸ್ಕ್ ಲೆಕ್ಕಿಸದೆ ಕೈಗೊಂಡ ಕಾರ್ಯಾಚರಣೆಗಳು, ಟ್ರಬಲ್ ಶೂಟ್ಗಳ ಬಗ್ಗೆ ಮಾಹಿತಿ ಇದೆ. ಪಕ್ಷ ಕೊಟ್ಟ ಟಾಸ್ಕ್ಗಾಗಿ ರಾಜಕೀಯ ಜೀವನವನ್ನೇ ಪಣಕ್ಕಿಟ್ಟು ಡಿ ಕೆ ಮಾಡಿದ ಹೋರಾಟ ಮೇಡಮ್ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಾಂಧಿ ಕುಟುಂಬದ ಬಗ್ಗೆ ಡಿ ಕೆ ಶಿಗಿರುವ ನಿಷ್ಠೆ, ನಿಯತ್ತನ್ನು ಅವರು ಕಾಲ ಕಾಲಕ್ಕೆ ಗಮನಿಸುತ್ತಲೇ ಬಂದಿದ್ದಾರೆ, ಪರೀಕ್ಷಿಸುತ್ತಲೇ ಬಂದಿದ್ದಾರೆ. ಮೇಡಮ್ ಇಟ್ಟ ಎಲ್ಲ ಪರೀಕ್ಷೆಗಳನ್ನು ಬಂಡೆ ಪಾಸು ಮಾಡುತ್ತಾ ಬಂದಿದ್ದಾರೆ. ಇದೇ ಸೋನಿಯಾ ಗಾಂಧಿಯವರು ಡಿ ಕೆ ಬಗ್ಗೆ ಅನಿರ್ವಚನೀಯವಾದ ಒಂದು ಭಾವನೆ ಬೆಳೆಸಿಕೊಳ್ಳುವಂತೆ ಮಾಡಿದೆ. ಬಂಧನದಲ್ಲಿದ್ದ ಬಂಡೆ ಭೇಟಿ ಮಾಡಲು ಸೋನಿಯಾ ತಿಹಾರ್ ಜೈಲಿನವರೆಗೆ ಹೋದ ಘಟನೆ ಇದೆಯಲ್ಲ, ಇದೊಂದೇ ಸಾಕು ಡಿ ಕೆ ಬಗ್ಗೆ ಆಕೆಗೆ ಇರುವ ಮಮತೆ, ವಾತ್ಸಲ್ಯ ಎಂಥದ್ದು ಎಂದು ಸಾರಲು. ಅಧಿನಾಯಕಿಯ ಮೆಚ್ಚುಗೆ, ನಂಬುಗೆಯೇ ಬಂಡೆಗೆ ಈಗ ಭಾಗ್ಯ ತಂದುಕೊಟ್ಟಿದೆ. ಸಿದ್ದರಾಮಯ್ಯ ಬದಲಾವಣೆಗೆ ಸುತಾರಾಮ್ ಒಪ್ಪದೆ ಕಾಲ ನೂಕುತ್ತಿದ್ದ ರಾಹುಲ್ ತನ್ನ ತಾಯಿಯ ಹಠಕ್ಕೆ ಮಣಿದು ಸಿದ್ದುಗೆ ರಾಜೀನಾಮೆ ಕೊಡಲು ಸೂಚಿಸಿದ್ದಾರೆ. ಮೂಲಗಳ ಪ್ರಕಾರ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಲೇ ಪುತ್ರನನ್ನು ಕರೆದು ಪ್ರಿಯಾಂಕಾ ಸಮ್ಮುಖದಲ್ಲಿ ಮಾತನಾಡಿದ್ದ ಸೋನಿಯಾ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದರು. ಪ್ರಿಯಾಂಕಾ ಕೂಡ ಇದಕ್ಕೆ ಧ್ವನಿ ಕೂಡಿಸಿದ್ದರು. ತಾಯಿ ಮತ್ತು ತಂಗಿಯ ಒತ್ತಡಕ್ಕೆ ರಾಹುಲ್ ಮಣಿದರು ಎನ್ನಲಾಗುತ್ತಿದೆ. ಇನ್ನು ಸಿದ್ದರಾಮಯ್ಯ ಅವರ ತಲೆಯೊಳಕ್ಕೆ ಮಗ ಮತ್ತು ಮೊಮ್ಮಗನ ಭವಿಷ್ಯದ ಚಿಂತೆ ಹೋಗಿದೆ. ಇದರ ಪರಿಣಾಮ ಸಿದ್ದು ಯಾವುದೇ ಪ್ರತಿರೋಧ ತೋರದೆ ಮುಖ್ಯಮಂತ್ರಿ ಸ್ಥಾನ ತೊರೆಯಲು ಒಪ್ಪಿದ್ದಾರೆ. ತಮ್ಮ ಮನೆ ಮಕ್ಕಳ ರಾಜಕೀಯ ಹಿತಕ್ಕಾಗಿ ಅವರು ತಮ್ಮ ಜೊತೆಯಲ್ಲಿರುವ ನಾಯಕರ ಮಾತುಗಳಿಗೆ ಕಿವಿಗೊಡದೆ ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಿದ್ದಾರೆ. ಯತೀಂದ್ರ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸುವ,
ಮೊಮ್ಮಗ ಧವನ್ ರಾಕೇಶ್ಗೆ ನೆಲೆ ಕಲ್ಪಿಸುವ ಲೆಕ್ಕಾಚಾರ ಅವರ ಪದತ್ಯಾಗದ ಸ್ಮೂತ್ ಟ್ರಾನ್ಸಾಕ್ಷನ್ ಹಿಂದೆ ಅಡಗಿರುವಂತಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ನೂತನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗುತ್ತದೆ. ಲಿಂಗಾಯತ ಸಮುದಾಯದ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ಮುಸ್ಲಿಂ ಸಮುದಾಯದ ಒಬ್ಬರಿಗೆ DCM ಮಾಡಲಾಗುತ್ತದೆ. ಸಿದ್ದರಾಮಯ್ಯ ಅವರ ಸಲಹೆ ಆಧರಿಸಿಯೇ ಹೊಸ ಸಂಪುಟ ರಚಿಸಲಾಗುತ್ತದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ. ಏನೇನಾಗುತ್ತದೋ ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.